ದಿಶಾ ಸಾಲಿಯಾನ್ ಸಾವಿನ ಪ್ರಕರಣದಲ್ಲಿ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಲಾಗ್ತಾ ಇರೋದು ಅವರಿಗೆ ರಾಜಕೀಯವಾಗಿ ದೊಡ್ಡ ತಲೆನೋವಾಗಲಿದೆಯಾ? ದಿಶಾ ಸಾಲಿಯಾನ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಹೊಸ ಬೆಳವಣಿಗೆ ಏನು? ದಿಶಾ ಸಾಲಿಯಾನ್ ಅವರ ತಂದೆ ಸತೀಶ್ ಸಾಲಿಯಾನ್ ಹೈಕೋರ್ಟ್ ಮೆಟ್ಟಿಲು ಯಾಕೆ ಹತ್ತಿದ್ದಾರೆ? ಈ ಪ್ರಕರಣ ಮತ್ತು ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜಪೂತ್ ಸಾವಿನ ನಡುವೆ ಏನ್ ಸಂಬಂಧ? ಶಿವಸೇನೆ ಯುಬಿಟಿ ಬಣದ ನಾಯಕ ಆದಿತ್ಯ ಠಾಕ್ರೆ ವಿರುದ್ಧ ಏನೇನು ಆರೋಪಗಳಿವೆ? ದಿಶಾ ಸಾಲಿಯಾನ್ ಸಾವಿಗೆ ಸಂಬಂಧಪಟ್ಟಂತೆ ಹೊಸ ಬೆಳವಣಿಗೆಯಾಗಿದೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜಪೂತ್ ಅವರ ಮಾಜಿ ಮ್ಯಾನೇಜರ್ ದಿಶಾ ಸಾಲಿಯಾನ್ ಅವರ ತಂದೆ ಸತೀಶ್ ಸಾಲಿಯಾನ್ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ದು ತಮ್ಮ ಪುತ್ರಿಯ ಸಾವಿನ ಬಗ್ಗೆ ಪುನರ್ ತನಿಖೆ ನಡೆಸುವಂತೆ ಹಾಗೂ ಶಿವಸೇನೆ ಯುಬಿಟಿ ಬಣದ ನಾಯಕ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮನವಿ ಮಾಡಿದ್ದಾರೆ. 2020 ಜೂನ್ 8ರಂದು ದಿಶಾ ಸಾಲಿಯಾನ್ ಮುಂಬೈನ ಮಲಾಡ್ ಪ್ರದೇಶದಲ್ಲಿರುವ ವಸತಿ ಸಮುಚ್ಚಯದ 14ನೇ ಮಹಡಿಯಿಂದ ಬಿದ್ದು ಮೃತಪಟ್ಟಿದ್ರು. ಮುಂಬೈ ಪೊಲೀಸರು ಇದನ್ನ ಅಪಘಾತ ಅಥವಾ ಆತ್ಮಹತ್ಯೆ ಅಂತ ಪರಿಗಣಿಸಿ ತನಿಖೆ ಮುಗಿಸಿದ್ರು. ಆದ್ರೆ ಇದೀಗ ಸತೀಶ್ ಸಾಲಿಯಾನ್ ಅವರು ತಮ್ಮ ಪುತ್ರಿಯನ್ನ ಕ್ರೂರವಾಗಿ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕರಣ ನಡೆದ ಕೆಲವೇ ದಿನಗಳ ಬಳಿಕ ಜೂನ್ 14ರಂದು ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜಪೂತ್ ತಮ್ಮ ಬಾಂದ್ರದ ಅಪಾರ್ಟ್ಮೆಂಟ್ನಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಈ ಎರಡೂ ಪ್ರಕರಣಗಳ ನಡುವೆ ಸಂಬಂಧ ಇದೆ ಅನ್ನೋ ತೀವ್ರ ಅನುಮಾನ ವ್ಯಕ್ತವಾಗ್ತಾ ಇದೆ. ಸುಶಾಂತ್ ಸಿಂಗ್ ರಾಜಪೂತ್ ಅವರನ್ನು ಕೊಲೆ ಮಾಡಲಾಗಿದೆ ಅಂತ ಮಡಿಲ ಮೀಡಿಯಾಗಳು ತಿಂಗಳುಗಟ್ಟಲೆ ದೊಡ್ಡ ಅಪಪ್ರಚಾರ ಅಭಿಯಾನವನ್ನೇ ನಡೆಸಿದ್ವು. ಆದರೆ ಕೊನೆಗೂ ಅದು ಆತ್ಮಹತ್ಯೆ ಅಂತ ವರದಿ ಬಂತು. ಸತೀಶ್ ಸಾಲಿಯಾನ್ ಈ ಪ್ರಕರಣದ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಅಂತ ಆರೋಪಿಸಿದ್ದಾರೆ. ನಾನು ಮೊದಲು ಪೊಲೀಸರು ನಡೆಸಿದ ತನಿಖೆಯನ್ನ ನಂಬಿದ್ದೆ, ಆದರೆ ನಂತರ ಅವರ ವರದಿ ರಾಜಕೀಯ ಪ್ರಭಾವದಿಂದ ನಿರ್ಧಾರ ಕೈಗೊಂಡಿತ್ತು ಅನ್ನೋದು ಸ್ಪಷ್ಟವಾಯಿತು ಅಂತ ಅವರು ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ನಿರ್ಮಾಪಕಿ ಏಕ್ತಾ ಕಪೂರ್, ನಟ ದಿನೋ ಮೋರಿಯಾ, ನಟ ಆದಿತ್ಯ ಪಾಂಚೋಲಿ ಅವರ ಮೊಬೈಲ್ ಫೋನ್ ವಿವರಗಳನ್ನು ಪಡಿಬೇಕು ಅಂತ ಸತೀಶ್ ಸಾಲಿಯಾನ್ ಹೇಳಿದ್ದಾರೆ. ಸತೀಶ್ ಸಾಲಿಯಾನ್ ಪರ ವಕೀಲರಾದ ನಿಲೇಶ್ ಸಿ ಓಜಾ ಎಎನ್ಐ ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿ, ಈ ಪ್ರಕರಣ ನಡೆಯುವಾಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರ ಇತ್ತು. ಆರೋಪಿ ಆದಿತ್ಯ ಠಾಕ್ರೆ ಅವರ ಪುತ್ರ. ಪ್ರಕರಣವನ್ನ ಮುಚ್ಚಾಕೋಕೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಪ್ರಯತ್ನಿಸಿದ್ದಾರೆ. ಶಿಂದೆ ಸರ್ಕಾರ ಬಂದ ಬಳಿಕವೂ ಏನೂ ನಡೆಯಲಿಲ್ಲ. ಜನವರಿ 12, 2024ರಂದು ಆದಿತ್ಯ ಠಾಕ್ರೆ, ಸೂರಜ್ ಪಾಂಚೋಲಿ ಮತ್ತು ಇತರರ ವಿರುದ್ಧ ಗ್ಯಾಂಗ್ ರೇಪ್ ಆರೋಪ ಹೊರಿಸಿ ದೂರು ನೀಡಲಾಯಿತು. ಆದರೆ ವರ್ಷಕ್ಕೂ ಹೆಚ್ಚು ಕಾಲ ಎಫ್ಐಆರ್ ದಾಖಲಾಗಲಿಲ್ಲ ಅಂತ ಹೇಳಿದ್ದಾರೆ. ಶಿವಸೇನೆ ಯುಬಿಟಿ ಬಣದ ನಾಯಕ ಆದಿತ್ಯ ಠಾಕ್ರೆ ಈ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಹಾಕಿದ್ದಾರೆ. ಇದು ನನ್ನ ವಿರುದ್ಧ ಕಳೆದ 5 ವರ್ಷಗಳಿಂದ ನಡೆಯುತ್ತಿರುವ ಅಪಪ್ರಚಾರ. ನಾವು ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಉತ್ತರ ನೀಡ್ತೇವೆ ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕೂಡ ಈ ಪ್ರಕರಣವನ್ನ ಕೀಳು ಮಟ್ಟದ ರಾಜಕೀಯ ಕಸರತ್ತು ಅಂತ ಕರೆದು ಪ್ರತಿ ಬಾರಿ ಅಧಿವೇಶನದಲ್ಲಿ ಈ ವಿಚಾರವನ್ನ ಎಳೆದು ತರ್ತಾರೆ. ನಾವು ನ್ಯಾಯಾಲಯದಲ್ಲಿ ನಮ್ಮ ವಾದವನ್ನ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಶಿವಸೇನೆ ಯುಬಿಟಿ ಮುಖಂಡ ಕಿಶೋರಿ ಫೆಡ್ನೇಕರ್ ಈ ಪ್ರಕ್ರಿಯೆಯನ್ನ ರಾಜಕೀಯ ದಾಳಿ ಅಂತ ಕರೆದಿದ್ದಾರೆ. ಇದರ ಹಿಂದೆ ಯಾರೋ ಇದ್ದಾರೆ. 4 ವರ್ಷಗಳ ನಂತರ ಈ ವಿಷಯವನ್ನ ಮತ್ತೆ ಎಳೆದು ತರುವುದಕ್ಕೆ ಏನ್ ಕಾರಣ ಅಂತ ಪ್ರಶ್ನಿಸಿದ್ದಾರೆ. ಶಿವಸೇನೆ ಯುಬಿಟಿ ಸಂಸದ ಸಂಜಯ್ ರಾವತ್, ಇದು ಬಿಜೆಪಿ ಸರ್ಕಾರದ ವಿರುದ್ಧ ಭುಗಿಲೇಳ್ತಾ ಇರುವ ಆಕ್ರೋಶವನ್ನ ಬೇರೆ ಕಡೆಗೆ ತಿರುಗಿಸುವ ಯೋಜನೆಯಾಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಸಚಿವ ನಿತೇಶ್ ರಾಣೆ, ಆದಿತ್ಯ ಠಾಕ್ರೆ ಅವರು ಎಷ್ಟೇ ರಾಜಕೀಯ ಬೆಂಬಲ ಪಡೆದ್ರು ತಕ್ಷಣ ಅವರ ವಿರುದ್ಧ ತನಿಖೆ ನಡೀಬೇಕು, ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಯನ್ನು ಎದುರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮೃತ ಸುಶಾಂತ್ ಸಿಂಗ್ ರಾಜಪೂತ್ ಅವರ ತಂದೆ ಕೆಕೆ ಸಿಂಗ್ ಅವರು ಸತೀಶ್ ಸಾಲಿಯಾನ್ ಅವರ ಮನವಿಯನ್ನ ಬೆಂಬಲಿಸಿದ್ದಾರೆ. ಅವರ ಮನವಿ ಸರಿಯಿದೆ, ದಿಶಾ ಸಾವು ತನಿಖೆಯಾಗ್ಲಿ, ಜೊತೆಗೆ ನನ್ನ ಪುತ್ರನ ಸಾವು ಕೂಡ ತನಿಖೆಯಾಗ್ಲಿ. ಈಗ ಸರ್ಕಾರ ಬದಲಾಗಿದೆ, ನಮಗೆ ಈ ಸರ್ಕಾರದಿಂದ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಅಂತ ಹೇಳಿದ್ದಾರೆ. ಆದರೆ ಶರದ್ ಪವಾರ್ ಪಕ್ಷದ ಶಾಸಕ ರೋಹಿತ್ ಪವಾರ್ ಅವರು ಆದಿತ್ಯ ಠಾಕ್ರೆ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಬಿಹಾರದಲ್ಲಿ ಚುನಾವಣೆ ಇರೋದ್ರಿಂದ ಈ ಕೇಸನ್ನ ಮತ್ತೆ ಚರ್ಚೆಗೆ ತರಲಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ಪ್ರಕರಣದ ಬಗ್ಗೆ ನ್ಯಾಯಾಲಯದ ಆದೇಶವನ್ನ ನಿರೀಕ್ಷಿಸಲಾಗಿದ್ದು ಮಹಾರಾಷ್ಟ್ರ ಸರ್ಕಾರದ ಗೃಹ ಇಲಾಖೆ ಈ ಕುರಿತು ನಿರ್ಧಾರವನ್ನ ಕೈಗೊಳ್ಳಲಿದೆ. ನ್ಯಾಯಾಲಯದ ನಿರ್ದೇಶನದಂತೆ ನಾವು ಕ್ರಮ ಕೈಗೊಳ್ತೇವೆ, ತನಿಖೆಯಲ್ಲಿ ಯಾವುದೇ ಪಕ್ಷಪಾತ ಇರದು ಅಂತ ಗೃಹ ರಾಜ್ಯ ಸಚಿವ ಯೋಗೇಶ್ ಕದಂ ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದರ ಮೇಲೆ ಮುಂದಿನ ಕ್ರಮ ಇರಲಿದೆ. ಒಂದು ವೇಳೆ ನ್ಯಾಯಾಲಯ ಆದೇಶವನ್ನ ನೀಡಿದ್ರೆ ಈ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಕೂಡ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.